ವೆಲ್ಕಮ್ ಬ್ಯಾಕ್ ಟು ಹನಿದ್ ಮನೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗಣೇಶ ಚತುರ್ಥಿಯನ್ನ ಚೆನ್ನಾಗಿ ಖುಷಿಯಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು, ಈ ಸರಿ ನಾನು ಊರಿಗೆ ಹೋಗಿಲ್ಲ. ನಮ್ಮ ಬೆಂಗಳೂರಲ್ಲೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಪ್ರತಿ ವರ್ಷ ಗಣೇಶ ಕೂರಿಸ್ತಾರೆ. ಈ ರೂಮಿಗೆ ಬಂದು ನಾನು 3 ಇಯರ್ಸ್ ಆಯ್ತು. ಇದು 3rd ಇಯರ್ ಗೌರಿ ಗಣೇಶ ಫೆಸ್ಟಿವಲ್. 2 ಇಯರ್ಸ್ ನಾನು ಊರಿಗೆ ಹೋಗಿದ್ದೆ. ಈ ವರ್ಷ ಊರಿಗೆ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಈ ವರ್ಷ ಗಣೇಶ ಫೆಸ್ಟಿವಲ್‌ನ ಪ್ರತಿಯೊಂದು ಸೆಲೆಬ್ರೇಷನ್ ಅಲ್ಲೂ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ ಅಲ್ಲೂ ಕೂಡ ನಂದು ಒಂದು ಚಿಕ್ಕ ಪಾಲು ಇದೆ ಅಂತ ಅನ್ನೋದಕ್ಕೆ ಆಕ್ಚುಲಿ ನನಗೆ ತುಂಬಾ ಖುಷಿಯಾಗಿದೆ. ಹಾಗೆ ನನ್ನ ಪುಣ್ಯ ಅಂತಾನೆ ಹೇಳ್ಬೋದು, ಒಂಥರ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಎಲ್ರಿಗೂ ಕೂಡ ಆ ಅವಕಾಶ ಸಿಗೋದಿಲ್ಲ. ನನಗೆ ಸಿಕ್ಕಿರೋದು ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಹುಡುಗರು ಮನೇಲಿ ಅಮ್ಮ ಅಥವಾ ಮನೇಲಿ ಏನಾದ್ರು ಪೇರೆಂಟ್ಸ್ ಏನಾದ್ರು ಕೆಲಸ ಹೇಳಿದ್ರೆ ಅಥವಾ ಬೇರೆ ಯಾವ್ದಾದ್ರು ಫೆಸ್ಟಿವಲ್ ಅಲ್ಲಿ ಹೆಲ್ಪ್ ಮಾಡ್ರಿ ಅಂತಂದ್ರೆ 90% ಹುಡುಗರು ಅಫ್ಕೋರ್ಸ್ ಅವರು ಸಹಾಯ ಮಾಡೋದೇ ಇಲ್ಲ, ಹೆಲ್ಪ್ ಏನು ಮಾಡೋದಿಲ್ಲ. ಬಟ್ ಗಣೇಶ ಫೆಸ್ಟಿವಲ್ ಅಂತಂದ್ರೆ ಮನೆಯನ್ನೇ ಸೇರೋದಿಲ್ಲ. ಅಷ್ಟು ಚೆನ್ನಾಗಿ ಎಲ್ರು ಸೇರ್ಕೊಂಡು ಅದು ಎಷ್ಟಾದ್ರೂ ಕಷ್ಟ ಆದ್ರೂ ಪರವಾಗಿಲ್ಲ, ಚೆನ್ನಾಗ್ ಮಾಡ್ಬೇಕು, ನಮ್ ಗಣೇಶ ಚೆನ್ನಾಗ್ ಕಾಣ್ಬೇಕು, ನಮ್ ಗಣೇಶ ಚೆನ್ನಾಗ್ ಕಾಣ್ಬೇಕು ಅಂತ ಕಾಂಪಿಟೇಷನ್ ಅಲ್ಲಿ ಮಾಡ್ತಾರೆ. ಹಗ್ಲು ರಾತ್ರಿ ನಿದ್ದೆಗಟ್ಟು ಮಾಡ್ತಾರೆ. ಸೊ ಎಲ್ಲಾ ಗಣೇಶನು ಕೂಡ ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಬೇರೆಯವ್ರಿಗಿಂತ ನಾವು ಒಂದ್ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಸೊ ನಮ್ ಬಿಲ್ಡಿಂಗ್ ಅಲ್ಲೂ ಕೂಡ ಪ್ರತಿ ವರ್ಷ 3 ಇಯರ್ಸ್ ನೋಡ್ಕೊ ಬಂದಾಗೆ ಚೆನ್ನಾಗ್ ಮಾಡಿದ್ದಾರೆ ಕ್ರಿಯೇಟಿವ್ ಆಗಿ. ಈ ವರ್ಷನೂ ಕೂಡ ಅದೇ ತರಾನೇ ಮಾಡ್ತಾ ಇದ್ದಾರೆ. ಫಸ್ಟ್ ಅವರು ಮೌಂಟೇನ್ಸ್ ಎಲ್ಲ ಹಾಕ್ಬಿಟ್ರು. ಆಮೇಲೆ ನಾನು ಆರ್ಚ್ ಅನ್ನ ಮಾಡ್ಕೊಟ್ಬಿಟ್ಟು ಆಮೇಲೆ ಪೇಪರ್ ಫ್ಲವರ್ಸ್ ಅನ್ನ ಮಾಡ್ಕೊಟ್ಟು ನನಗೂ ಕೂಡ ನನ್ನ ಕೈಲಾದಷ್ಟು ಗಣೇಶನ ಸೇವೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೀನಿ. ಜೊತೆಗೆ ಮೌಂಟೇನ್ ಕೆಳಗಡೆ ನ್ಯೂಸ್ ಪೇಪರ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ಸ್ಟೋನ್ ತರ ಮಾಡ್ಕೊಂಡಿದ್ದೆ. ಅದಕ್ಕೆ ಕಲರ್ ಸ್ಪ್ರೇ ಕೂಡ ಮಾಡಿದ್ದಾರೆ ಅವರೇನೆ. ಸೊ ಫೈನಲಿ ನಮ್ ಗಣೇಶ ಕೂರ್ಸೋದಿಕ್ಕೆ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಎಲ್ರು ಕೂಡ ಸೇರ್ಕೊಂಡು ಫೈನಲಿ ಬ್ಯಾಕ್ ಗ್ರೌಂಡ್ ರೆಡಿ ಮಾಡಿದೀವಿ. ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ರಾತ್ರಿ ಇಡೀ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇಗೆ ಗಣೇಶ ಕೂರ್ಸೋದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮನೆ ಸಾರಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಹಸ್ಬೆಂಡ್ ಊರಲ್ಲಿ ಪೂಜೆ ಮಾಡೋದು ಕಲ್ನಾಗರ ಅಂತ ಹೇಳ್ಬಿಟ್ಟು. ಪೂಜೆ ಮಾಡಕ್ ಹೋದಾಗ ಅಲ್ಲಿ ನೈವೇದ್ಯ ಎಲ್ಲ ಇಟ್ಟಿದ್ರು ದೇವರಿಗೆ. ಅದು ನೋಡ್ಬಿಟ್ಟು ಧ್ವನಿ ಕೇಳ್ತಾ ಇದಾರೆ ಬೇಕು ಅಂತ. ಕೆಲವು ಕಡೆ ನಾಗಪ್ಪಗೆ ನೈವೇದ್ಯ ಮಾಡ್ತಾರೆ. ಅಂದ್ರೆ ಬೇಯಿಸಿರುವಂತ ನೈವೇದ್ಯ ಮಾಡ್ತಾರೆ. ನಮ್ ಕಡೆ ಎಲ್ಲ ಗಂಡನ ಮನೇಲಾಗಿರ್ಬೋದು, ತವ್ರ ಮನೇಲಾಗಿರ್ಬೋದು ನಾವು ಬೇಯಿಸಿರೋಂಥ ಯಾವುದೇ ನೈವೇದ್ಯ ಮಾಡೋದಿಲ್ಲ. ಬರೀ ಬಾಳೆಹಣ್ಣು, ಕಾಯಿ ತಂಬಿಟ್ಟು ಅಂದ್ರೆ ಹಸಿ ಪಲ್ಲಾರ ಅಂತ ಹೇಳ್ತೀವಿ. ಹಸಿದು ಮಾತ್ರ ನಾವು ನೈವೇದ್ಯ ಮಾಡೋವಂಥದ್ದು. ನಾಗರ ಪೂಜೆ ಮಾಡ್ಕೊಬಂದು ಇಲ್ಲಿ ಆಲ್ರೆಡಿ ಗಣೇಶ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಬೆಳಿಗ್ಗೆ 10:30 ಮೇಲ್ಗಡೆ ಟೈಮ್ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ 10:30 ಮೇಲ್ಗಡೆ ನಾವು ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಎಲ್ಲ ಹೆಣ್ಮಕ್ಳು ಸೇರಿ ಮೊದಲು ಗಂಗೆಯನ್ನ ಮಾಡ್ಕೊಂಡು ಬಂದು ಗೌರಮ್ಮನ ಕರ್ಕೊಬಂದು ಆಮೇಲೆ ಗಣೇಶನ ಕರ್ಕೊಬರ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸೇರ್ಕೊಂಡು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಗಣೇಶ ಮತ್ತೆ ಗೌರಮ್ಮನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ.
ನಮ್ಮ ರೂಮ್ ಹತ್ರ ಗಣೇಶ ಪ್ರತಿಷ್ಠಾಪನೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು, ಊಟ ಮಾಡಿಕೊಂಡು ನಮ್ಮ ಮೈದ್ನವ್ರ ಮನೆಗೂ ಕೂಡ ಗಣೇಶ ಕೂರಿಸಿದ್ರು. ತುಂಬ ಬ್ಯೂಟಿಫುಲ್ಲಾಗಿ ಅವರೇ ಗಂಡ ಹೆಂಡತಿ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಮುಗಿಸ್ಕೊಂಡು ಸಂಜೆ ಗಣೇಶ ಪೂಜೆಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ಫೆಸ್ಟಿವಲ್ ಅಂತ ಹೇಳಿದ್ರೆ ರಂಗೋಲಿ. ರಂಗೋಲಿ ಹಾಕೋದು, ಪೂಜೆ ಮಾಡೋದು, ಡೆಕೋರೇಷನ್ಸ್ ಎಲ್ಲ ಮಾಡೋದು ಇದೆಲ್ಲ ನನಗೆ ತುಂಬ ಅಂದರೆ ತುಂಬಾನೇ ಇಷ್ಟ. ಸೊ ರಂಗೋಲಿ ಆದಷ್ಟು ಚೆನ್ನಾಗಿ ದೊಡ್ಡದಾಗಿ ರಂಗೋಲಿ ಹಾಕ್ಬೇಕು ಅಂತಂದ್ರೆ ನನಗೆ ತುಂಬಾನೇ ಇಷ್ಟ. ಸೊ ಹಾಗೆ ಇದು ಕೂಡ ಗಣೇಶ ಮುಂದೆ ಚೆನ್ನಾಗಿ ರಂಗೋಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ಜಾಗ ಜಾಸ್ತಿ ಇದ್ದಿದ್ರಿಂದ ತುಂಬ ಖುಷಿಯಿಂದ ರಂಗೋಲಿ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಕೂಡ. ಸೊ ಹಾಗೆ ನನ್ನ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಈವ್ನಿಂಗ್ ಪೂಜೆಗೋಸ್ಕರ ಗೌರಮ್ಮಗೆ ಮಡ್ಲಕ್ಕಿ ತುಂಬ್ತಾ ಇದ್ದೀನಿ. ತವ್ರ ಮನೆಯಲ್ಲಿ ನಮಗೆಲ್ಲ ಬಾಗಣಕ್ಕೆ ಏನು ಬಂದಿರುತ್ತೆ ಅದನ್ನೇ ತೆಂಗಿನಕಾಯಿ, ಬಳೆ ಪ್ರತಿಯೊಂದು ಕೂಡ ಎಲ್ಲದನ್ನು ಕೂಡ ಅದನ್ನೇ ಆ್ಯಸ್ ಇಟ್ ಈಸ್ ತಗೊಂಡೋಗ್ಬಿಟ್ಟು ಗೌರಿಗೆ ಕೊಡ್ತೀವಿ. ಆ ತೆಂಗಿನಕಾಯಿನ ಹಾಗೇ ಇಟ್ಕೊಂಡಿರ್ತೀವಿ ತವ್ರ ಮನೆಯಿಂದ ಬಂದಿರುವಂಥ ಬಾಗಣಕ್ಕೆ. ಅದನ್ನ ಇವಾಗ ಗೌರಿಗೆ ಮಂಗಳಾರತಿ ಮಾಡಿಸುವಂಥದ್ದು. ಸಂಜೆ ಮತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ದೇವರ ಪ್ರಸಾದ ತಗೊಳ್ತೀವಿ. ಇದು ನಮ್ಮ ಕಲರ್‌ಫುಲ್ ಗಣೇಶ ಫೆಸ್ಟಿವಲ್. ಎಲ್ಲರೂ ಕೂಡ ಸೇರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮ ಗಣೇಶ ಫೆಸ್ಟಿವಲ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.